ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ತಾತ್ಕಾಲಿಕವಾಗಿ ಅಂಥೇಳಿ ಈಗ ಒಂದು 8-9 ತಿಂಗಳ ಹಿಂದೆ ತಾತ್ಕಾಲಿಕವಾಗಿ ಅಂಥೇಳಿ APMC ಒಳಗೆ ಒಂದು ರೈತ ಮಾರುಕಟ್ಟೆ ಐತೆ. ಇಲ್ಲಿ ರೈತರಿಗೆ ನೀರು ಸಂಡೆ ಮಾರುಕಟ್ಟೆ ಅಂಥೇಳಿ ಅಲ್ಲಿ ತಾತ್ಕಾಲಿಕವಾಗಿ ಅವರಿಗೆ ಅನುಕೂಲ ಮಾಡಿಕೊಡ್ಲಾಗಿತ್ತು. ಆದರೂ ಅವ್ರು ಜೈ ಕಿಸಾನ್ದಾರ್ ಖಾಸಗಿ ಮಾರುಕಟ್ಟೆ ಅವ್ರು ಏನು ಮಾಡಿದ್ರು ಅಂದ್ರೆ ಹೈಕೋರ್ಟು ಸಿಂಗಲ್ ಬೆಂಚು ಡಬಲ್ ಬೆಂಚು ಅದೇ ರೀತಿ KIT ಒಳಗೆ ಈ ಮೂರು ಕಡೆ ಅವ್ರಿಗೆ ರಿಜೆಕ್ಟ್ ಆಗಿದ್ದಾರೆ. ಅವ್ರು ಏನು ಅವ್ರು ಕೇಸ್ ಫೈಲ್ ಮಾಡಿದ್ರು ನಮ್ಮ APMC ವಿರುದ್ಧ, ಅದು ರಿಜೆಕ್ಟ್ ಆಗಿದೆ. ಇಷ್ಟೆಲ್ಲ ರಿಜೆಕ್ಟ್ ಆಗಾಕ್ರಾಗ್ಯೂ ಸರ್ಕಾರ ಅವ್ರಿಗೆ ಇನ್ನೂ ಸಂಡೆ ಮಾರ್ಕೆಟ್ ಒಳಗನ ಅನುಕೂಲ ಮಾಡಿಕೊಟ್ಟಿದ್ದು. ಯಾಕೆ ಅನುಕೂಲ ಮಾಡಿಕೊಡ್ಬೇಕಪ್ಪ? ಅಷ್ಟು ಮೇಲೆ ಅವ್ರು ಅನುಕೂಲ ಮಾಡಿಕೊಡ್ತಿರ್ತಂದ್ರೆ ನಾವು ಅವ್ರಿಗೆ ಹೇಳಿದೇವಿ, ನಮ್ಮ ಅಂಗಡಿ ಒಳಗೆ 60 ಅಂಗಡಿ ಕೊಡ್ತೀವಿ, ಅಲ್ಲಿ 30 ಅಂಗಡಿ ಇಲ್ಲಿ ಅಲ್ಲಿ ಒಂದು 80ರಿಂದ 80 ಅಂಗಡಿ ಖಾಲಿ ಅದಾವೆ ಟೋಟಲ್. ಆ ಅಂಗಡಿ ಒಳಗೆ ಅಡ್ಜಸ್ಟ್ ಮಾಡ್ರಿ ಅಂತ ನಾವು ಹೇಳಕತ್ತೀವಿ. ಈಗ ಏನಾಗತ್ತೈತಿ, ಇಲ್ಲಿಂದ 2 ಮಾರ್ಕೆಟ್ ಆಗೋದ್ರಿಂದ ರೈತರ ಪಾಪ ಸರಿಯಾದ ಬೆಲೆ ಸಿಗೋದು. ರೈತರು ನಮ್ಗೆ ತಕರಾರು ಮಾಡಕತ್ತಾರೆ, ಅಲ್ಲೊಂದು ರೇಟ್ ಮಾಡ್ತಾರೆ ಸರ್ಕಾರ, ಇಲ್ಲೊಂದು ರೇಟ್ ಮಾಡ್ತಾರೆ ಅಂತ ಅದಕ್ಕೆ ತಕರಾರು ಮಾಡಕತ್ತಾರೆ. ಅಷ್ಟು ಅಲ್ಲದೆ ನಾವು ಒಂದೊಂದು ಅಂಗಡಿಗೆ ಒಂದೊಂದು 70 ಲಕ್ಷ 80 ಲಕ್ಷ ಕೋಟಿ ರೂಪಾಯಿ ಕೊಟ್ಟು ನಾವು ಅಂಗಡಿ ತೊಗೊಂಡಿದ್ದೀವಿ. ನಾವು ಸರ್ಕಾರಕ್ಕೆ ಯೂಸರ್ ಫೀಸ್ ತುಂಬಾಕತ್ತೀವಿ, ಲೈಟ್ ಬಿಲ್ ತುಂಬಾಕತ್ತೀವಿ. ಇಷ್ಟೆಲ್ಲ ನಾವು ಸರಿಯಾಗಿ ಎಲ್ಲ ಕಾನೂನು ಪ್ರಕಾರ ಮಾಡಿದ್ರು ನಮಗೆ ನ್ಯಾಯ ಸಿಗಾಗ್ತಾ ಇಲ್ಲ. ಅವ್ರು ಖಾಸಗಿ ಮಾರುಕಟ್ಟೆಯವ್ರಿಗೆ ಅವ್ರ ಲೈಟ್ ವ್ಯವಸ್ಥೆ ಅವ್ರಿಗೆಲ್ಲ ಏನೂ ಇಲ್ಲದ, ಬಾಡಿಗೆ ಇಲ್ಲ ಏನಿಲ್ಲ, ಅವ್ರಿಗೆಲ್ಲ ಫ್ರೀಯಾಗಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಾರೆ. ಇದ್ರ ಯಾರು ಹುನ್ನಾರ ಐತಿ? ಅದಕ್ಕಾಗಿ ನಮ್ಗೆ ತೊಂದರೆ ಆಗತೈತಿ. ಅದ್ರ ಬಗ್ಗೆ ನೀವು ಎಲ್ಲ ಸ್ಪಷ್ಟನೆ ನಮ್ಗೆ ಬೇಕಾಗೈತಿ. ಈ ಕೂಡಲೇ ನಮ್ಗೆ ಅದನ್ನ ಸಂಡೆ ಮಾರ್ಕೆಟ್ ಬಂದ್ ಮಾಡಿ ಒಂದ್ ಕಡೆ ವ್ಯಾಪಾರ ವೈಟ್ ಆಗುವಂತ ಮಾಡಬೇಕು. ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಇದನ್ನ ಕಂಟಿನ್ಯೂ ಮಾಡ್ಕೊಂತ ಅವ್ರು ಹೇಳುವಂತವ್ರು 200 ಮಂದಿ ಅಂತಾರೆ. ಅದ್ರ ವ್ಯಾಪಾರ ಮಾಡೋ 60ರಿಂದ 70 ಜನ ವ್ಯಾಪಾರ ಮಾಡಕತ್ತಾರ. ಅವ್ರಿಗೆಲ್ಲ ಕೊಡಕ್ ಸ್ಪೇಸ್ ಐತ್ರಿ ಅವ್ರಿಗೆ. ನಮ್ಮ ಕಡೆ 114 ಅಂಗಡಿ, ಇನ್ನ 114-15 ಅಂಗಡಿ ಖಾಲಿ ಅದಾವ್ರಿ. ಅವ್ರಿಗೆ ಇಲ್ಲಿಂದ ಮನೆ ಮಾಡಕ್ ನೋಡಕತ್ತಾರ. ರೈತ ಇಲ್ಲಿ APMC ಮ್ಯಾಗ ವಿರೋಧ ಮಾಡಕ್ ನೋಡಕತ್ತಾರ. ಆ DC ಮೇಲೆ ಮೀಟಿಂಗ್ ಆಯ್ತು, ಅವ್ರು ಹೇಳ್ತಾರೆ ಅಂದಿದ್ರಿ. ಆ ಮೀಟಿಂಗ್ ಆಗಿ ಇವತ್ತು 3 ತಿಂಗಳಾಯ್ತು, ಯಾವ್ದೋ ಕ್ರಮ ಮಾಡ್ತಾ ಇಲ್ಲ. ಮಾನ್ಯ DC ಅವರು ಅದ್ರ ಮ್ಯಾಗ ಯಾವ್ದೋ ಕ್ರಮ ತಗೋತಾ ಇಲ್ರಿ. ಸತೀಶ್ ಪಾಟೀಲ್. ಬೇರೆ ವ್ಯಾಪಾರಿಗಳು, ಅಡತ ವ್ಯಾಪಾರಿಗಳು ಬೇರೆ ಬೇರೆ ಅದಲ್ಲ, ಅವ್ರ ಸದಕ್ಕೆ ನಮ್ಗೆ ಬಂದು ತಕರಾರು ಮಾಡತ್ತಾರೆ. ನೀವು ಯಾಕೆ ರೈತರ ಸಂತೆ ಮಾಡಿದಿರಿ ಮತ್ತು ಅದನ್ನ ಬೇರೆದವ್ರಿಗೆ ಯಾಕೆ ಕೊಟ್ಟಿದ್ರಿ? ಆ ಉದ್ದೇಶದಿಂದ ಅದನ್ನು ತೆಗಿಬೇಕು ಅಂತ ಹೇಳಿ ನಾವು ಮಾನ್ಯ ಅವ್ರಿಗೆ ಮೇಲೆ ಒತ್ತಾಯ ಮಾಡಿದ್ದೀವಿ. ಅವರು ಈಗ ಅದನ್ನು ತೆರವು ಮಾಡ್ತೀವಿ ಅಂತ ಹೇಳಿ ನಮ್ಗೆ ಹೇಳಿದ್ರು. ಆ 3 ತಿಂಗಳಾಗ್ತದೆ, 6 ತಿಂಗಳಾಗ್ತದೆ, 9 ತಿಂಗಳಾಗಿದೆ. ಅದಕ್ಕೆ ಅದನ್ನು ಆದಷ್ಟು ಬೇಗನೆ ತೆಗೆದು ಏನು ಕೋರ್ಟ್ ಆದೇಶದ ಅದನ್ನು ಪಾಲನೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ಲಿಕ್ಕೆ ಇವತ್ತು ನಾವು ಬಂದಿದ್ದೀವಿ. ಮತ್ತು ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಮತ್ತು ನಮ್ಮ ರೈತ ಸಂಘದವರೆಲ್ಲ ಕೂಡಿ ನಾವು ಇಲ್ಲಿ ಮತ್ತೆ ಧರಣಿ ಬರಬೇಕಾಗ್ತದೆ ಅನ್ನುವಂಥ ಒಂದು ಎಚ್ಚರಿಕೆ ಅವ್ರಿಗೆ ಹೇಳ್ಬೇಕಾಗ್ತದೆ. ಇಷ್ಟ ನಮ್ದು ಚೇಂಜ್ ಮಾಡಿ ಕೊಡಬೇಕು. ಮಾಜಿ ಅಧ್ಯಕ್ಷರಾದಂತಹ ಮಾನ್ಯ ಶಿವನಗೌಡ ಪಾಟೀಲರು ಇದುವರೆಗೆ ತಮಗೆ ನಡೆದಂತಹ ಘಟನೆ ಸಂಬಂಧಪಟ್ಟಂಗೆ ವಿವರವಾಗಿ ತಮಗೆ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಈಗ ಏನು ಖಾಸಗಿ ಮಾರುಕಟ್ಟೆ ಬಂದ್ ಮಾಡಿ ಈ ಸಂಡೆ ಮಾರುಕಟ್ಟೆನಲ್ಲಿ ಅವರಿಗೆ ಸ್ಥಳಾವಕಾಶ ನೀಡಲಾಗಿತ್ತು. ಅದಕ್ಕೆ ಅವಧಿಯನ್ನು ಕೂಡ ಹೇಳಿದ್ವಿ. ಸೊ ಅವಧಿ ಈಗ ವಿಸ್ತರಣೆ ಆಗಿರೋದ್ರಿಂದ ಈಗ ಮುಂದಿನ ಜಿಲ್ಲಾಡಳಿತ ನಮ್ಮ ಅಧಿಕಾರಿ ವರ್ಗದವರು ಏನು ನಮಗೆ ಆದೇಶವನ್ನು ನೀಡ್ತಾರೆ ಅದರ ಪ್ರಕಾರ ನಾವು ಮುಖ್ಯ ಮಾರುಕಟ್ಟೆ ಪ್ರಾಂಗಣ ಏನು ಮಾರುಕಟ್ಟೆ ತರಕಾರಿ ಮಾರುಕಟ್ಟೆ ಮುಖ್ಯ ಮಾರುಕಟ್ಟೆ ಪ್ರಾಂಗಣ ಏನಿದೆ ಅಲ್ಲಿ ಸ್ಥಳಾಂತರಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಇವತ್ತು ಏನು ಮಾಜಿ ಅಧ್ಯಕ್ಷರು ಒಂದು ರಿಕ್ವೆಸ್ಟನ್ನು ಏನು ಕೊಟ್ಟರು ಅದರ ಪ್ರಕಾರ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂಗೆ ಶಿಫ್ಟ್ ಆಗಿದೆ. ಇಲ್ಲಿ ಶಿಫ್ಟ್ ಆಗಿ ನೆಕ್ಸ್ಟ್ ಅವರ ಆದೇಶವನ್ನು ನಾವು ಕಾಯ್ತಾ ಇದ್ದೀವಿ. ಆದೇಶ ಏನು ಬರುತ್ತೆ ಅದರ ಪ್ರಕಾರ ನಾವು ಕೈಗೊಳ್ತೀವಿ. ಕರೆಂಟ್ ಬಿಲ್ ಇಲ್ಲ, ಲೈಟ್ ಬಿಲ್ ಇದಿಲ್ಲ, ಏನು ಚಾರ್ಜಸ್ ಮಾಡಲ್ಲ ಇಲ್ಲ, ಚಾರ್ಜಸ್ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಚಾರ್ಜಸ್ ಅವ್ರೇನು ವ್ಯಾಪಾರ ಬಳಕೆದಾರ ಶುಲ್ಕ ಇದೆ, ಬಳಕೆದಾರ ಶುಲ್ಕನೂ ಕಟ್ತಾ ಇದ್ದಾರೆ. ಅದೇ ರೀತಿಯಾಗಿ ಕರೆಂಟ್ ಏನು ನಾವು ಅವ್ರಿಗೆ ಸಪ್ಲೈ ಕೊಟ್ಟಿದ್ದೀವಿ ಆ ಕರೆಂಟ್ ಬಿಲ್ ಕೂಡ ನಾವು ಇಲ್ಲಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಈಗ ನಮಗೆ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ಅಲ್ಲಿ ನಾವು ಸ್ಥಳಾವಕಾಶ ಯಾವ ರೀತಿಯಾಗಿ ಮಾಡಬೇಕನ್ನೋದು ಏನು ಹೇಳ್ತಾರೆ ಅದರ ಪ್ರಕಾರ ನಾವು ಆಡಳಿತ ವರ್ಗದವರಿಂದ ಸಮಾಲೋಚಿಸಿ ನಾವು ಕ್ರಮವನ್ನು ಕೈಗೊಳ್ತೀವಿ.